ನಮಸ್ಕಾರಗಳು. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭದ್ ಪತ್ರಿಜಿಯವರಿಗೆ ಆತ್ಮಪೂರ್ವಕ ವಂದನೆಗಳು. ಸೊ ಈ ಜ್ಞಾನ ನವರತ್ನಗಳು 5ನೇದು ಸಮಯವೇ ಸಾಧನ. ಪತ್ರಿಜಿಯವರು ವಿವರಿಸಿರೋದನ್ನ ನಾನು ನನಗೆ ಎಷ್ಟು ಆಗಿತ್ತು ಅಷ್ಟು ತಿಳ್ಕೊಂಡು ಈ ದಿವಸ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಮಯವೇ ಸಾಧನ ಇದನ್ನ ಹೇಳಕ್ ಮೊದಲು ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತಾರೆ ಪತ್ರಿಜಿಯವರು. ಏನಂದ್ರೆ ಪರಬ್ರಹ್ಮ ಅಂದ್ರೆ ಏನು ಅಂತ ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಒಂದು 5 ನಿಮಿಷ. ಏನಂದ್ರೆ ಬ್ರಹ್ಮ ಮೊಕ್ಕಟೆ ಪರಬ್ರಹ್ಮ ಮೊಕ್ಕಟೆ ಅಂತ ತೆಲುಗಲ್ಲಿ ಕೇಳಿದೀವಿ ನಾವೆಲ್ಲ. ಅಂದ್ರೆ ಬ್ರಹ್ಮ ಮತ್ತು ಪರಬ್ರಹ್ಮ ಎರಡು ಒಂದೇ. ಇಲ್ಲಿ ಬ್ರಹ್ಮ ಅಂದ್ರೆ ಸಕಲ ಚರಾಚರ ಸೃಷ್ಟಿ, ಪರಬ್ರಹ್ಮ ಅಂದ್ರೆ ಈ ಸಕಲ ಚರಾಚರ ಸೃಷ್ಟಿಯ ಮೂಲ. ಒಂದು ಬೀಜದಿಂದ ಒಂದು ಮಹಾವೃಕ್ಷ ಬಂದಾಗ ಲಕ್ಷೋಪಲಕ್ಷ ಶಾಖೆಗಳಾಗಿ ಪುಂಖಾನುಪುಂಖವಾಗಿ ವಿಸ್ತರಿಸಿ ಅನೇಕ ರೆಂಬೆ ಕೊಂಬೆಗಳಿಂದ ಎಲೆಗಳಿಂದ ಒಂದು ವಿರಾಟ್ ಸ್ವರೂಪವನ್ನು ಧರಿಸಿದೆ ಹೊರತು, ಆದರೆ ಆ ಪೂರ್ತಿ ವೃಕ್ಷ ಮತ್ತೆ ಅದರ ವಿರಾಟ್ ಸ್ವರೂಪ ಕೇವಲ ಒಂದೇ ಒಂದು ಚಿಕ್ಕ ಬೀಜದಿಂದ ಹೊರಗೆ ಬಂದಿದೆ. ಅದೇ ರೀತಿ ಈ ಪುಂಖಾನುಪುಂಖ ಆಗಿರುವ ಈ ಸೃಷ್ಟಿ, ಪೂರ್ತಿ ಸೃಷ್ಟಿ, ಎಲ್ಲ ಗ್ಯಾಲಕ್ಸಿಗಳು, ಎಲ್ಲ ಡೈಮೆನ್ಷನ್ಸ್ ಎಲ್ಲದು ಒಂದೇ ಒಂದು ಶಕ್ತಿಯಿಂದ ಬಂದಿದೆ. ಅದೇ ಪರಬ್ರಹ್ಮ. ಆ ಪರಬ್ರಹ್ಮ ಒಂದೇ. ಈ ಪರಬ್ರಹ್ಮ ಅಂದ್ರೆ ಅಥವಾ ಅಲ್ಲ ಅಥವಾ ಆದಿಶಕ್ತಿ, ಪರಾಶಕ್ತಿ, ಬ್ರಹ್ಮ, ಪರಬ್ರಹ್ಮ ಎಲ್ಲ ಒಂದೇ, ಹೆಸರುಗಳು ಮಾತ್ರ ಬೇರೆ ಬೇರೆ. ಇದು ಅರ್ಥ ಆದ್ರೆ ನಮಗೆ ಆಧ್ಯಾತ್ಮಿಕತೆ ಅರ್ಥ ಆದಂತಾನೆ. ಈಗ ಭಗತ್ ಸ್ವರೂಪರು ಬಹಳಷ್ಟು ಜನ ಇದ್ದಾರೆ. ಈಗ ನಾವು ನೋಡಿದ್ವಿ ಸಾಕಷ್ಟು ಜನ ಅವತಾರ ಪುರುಷರುಗಳು. ಈಗ ರಾಮಕೃಷ್ಣ ಪುರಾಣದಿಂದ ಆದ್ರೂ ಕೂಡ ಆನಂತರ ಕೂಡ ತುಂಬಾ ಜನ ನಮ್ಮ ಈ ಭೂಮಿ ಮೇಲೆ ಅವತರಿಸಿದ್ದಾರೆ. ಸಾಕ್ಷಾತ್ ದೊಡ್ಡ ದೊಡ್ಡ ಗುರುಗಳೆಲ್ಲ, ಅವ್ರಿಗೆಲ್ಲ ನಾವೆಲ್ಲ ಅವರು ಭಗವತ್ ಸ್ವರೂಪ ಅಥವಾ ಅವತಾರ ಪುರುಷರು ಅಂತ. ಸೊ ಹಾಗೆ ಈಗಲೂ ಇದ್ದಾರೆ ಸಾಕಷ್ಟು ಜನ ಭಗವತ್ ಸ್ವರೂಪರು, ತುಂಬಾ ಜನ. ಆದರೆ ಭಗವತ್ ತತ್ವ ಒಂದೇ. ಅದೇ ರೀತಿ ಈ ಸಂಗೀತಗಾರರು ಲೆಕ್ಕ ಇಲ್ಲಷ್ಟು ಜನ ಇದ್ದಾರೆ. ನಾವು ನೀವೆಲ್ಲ ನೋಡಿದ್ವಿ, ಅಂದ್ರೆ ಹಾಡು ಹೇಳೋದು ಸಂಗೀತದಲ್ಲಿ, ಆದ್ರೆ ಸಂಗೀತ ಒಂದೇ. ಅದೇ ರೀತಿ ನಾದೋಪಾಸಕರು ಲೆಕ್ಕ ಇಲ್ಲದಷ್ಟು, ಆದ್ರೆ ನಾದ ಒಂದೇ. ಜ್ಞಾನಿಗಳು ಲೆಕ್ಕ ಇಲ್ಲದಷ್ಟು ಜನ, ಆದ್ರೆ ಜ್ಞಾನ ಒಂದೇ. ಈ ಸ್ಪೇಸ್ ಅಥವಾ ಆಕಾಶದಲ್ಲಿ ಲೆಕ್ಕ ಇಲ್ಲದಷ್ಟು ನಕ್ಷತ್ರಗಳು ನೋಡಿದ್ವಿ ಮಾಸ್ಟರ್ಸ್. ನೈಟ್ ಟೈಮ್ ನೋಡ್ಬೋದು ನೀವು, ರಾತ್ರಿ ಹೊತ್ತು ಆಕಾಶದಲ್ಲಿ ಸುಮ್ಮನೆ ಕಣ್ಣಾಯಿಸಿ ನೋಡಿ, ಎಷ್ಟು ಲಕ್ಷ ನಕ್ಷತ್ರಗಳಂದ್ರೆ ಆಶ್ಚರ್ಯ. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಆಕಾಶನ, ಸುಮ್ಮನೆ ತಮಾಷೆ ಮಾಡ್ತಿದ್ವಿ, ಆಕಾಶದಲ್ಲಿ ನಕ್ಷತ್ರ ಎಣ್ಸಕ್ ಸಾಧ್ಯನಾ ಅಂತ. ಹಾಗೆ ನಕ್ಷತ್ರಗಳು ಎಣ್ಸಕ್ಕೆ ಸಾಧ್ಯ ಇಲ್ಲ ಅನ್ನೋದು, ಎಷ್ಟು ನಕ್ಷತ್ರಗಳನ್ನು ನೋಡಿದ್ರೆ ಅವಾಗ ನಮ್ಗೆ ಇದು ಏನು ಬ್ರಹ್ಮಾಂಡ ತತ್ವ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡುತ್ತೆ. ಅದೇ ನಕ್ಷತ್ರಗಳು ಚಿಕ್ಕದಾಗ ಕಾಣುತ್ತೆ ನಮ್ಗೆ ಇಲ್ಲಿಂದ, ಆದ್ರೆ ಭೂಮಿಗಿಂತ 100,000 ಪಟ್ಟು ದೊಡ್ಡ ಇರ್ತಾವಂತವಲ್ಲ. ಸೊ ಎಷ್ಟು ಬ್ರಹ್ಮಾಂಡ ಈ ಸೃಷ್ಟಿ ನೋಡಿದ್ವಿ ನಕ್ಷತ್ರಗಳು. ಅಷ್ಟು ನಕ್ಷತ್ರಗಳು ಕೋಟಿ ಇದ್ರೂ ಕೂಡ ಆಕಾಶ ಮಾತ್ರ ಒಂದೇ. ಅದೇ ರೀತಿ ಮೊದಲು ನಾವು ಈ ವಿಷಯಗಳನ್ನ ಅನುಭವ ಪಟ್ಟಿರೋರ ಹತ್ರ ಕೇಳಿ ತಿಳ್ಕೊಳ್ತೀವಿ, ನಂತರ ನಾವೇ ಈ ಧ್ಯಾನದ ಮುಖಾಂತರ ಅನುಭವ ಪಡ್ಕೊಳ್ತೀವಿ. ಎಲ್ಲ ಒಂದೇ ಅನ್ನೋದು ಪ್ರತಿಯೊಬ್ಬ ಜ್ಞಾನಿ ಅಥವಾ ಯೋಗಿ ಋಷಿಯಿಂದ ಬರುವ ಮಾತು. ಎಲ್ಲ ಒಂದೇ, ಆ ಒಂದೇ ಎಲ್ಲ ಕಡೆ ತುಂಬಿಕೊಂಡಿದೆ, ಅದೊಂದೇ ಎಲ್ಲ ಕಡೆ ಹರಡಿದೆ. ಸೊ ನೀನು ಅದೇ ಆಗಿದೆಯಾ? ತ್ವಮ್ಮಸಿ. ತತ್ ಅಂದರೆ ಅದೇ. ಯಾವುದು ಆ ಬ್ರಹ್ಮ, ಆ ಪರಬ್ರಹ್ಮ, ಅದು ನೀನೇ ಆಗಿದೆಯಾ? ಇರುವುದೆಲ್ಲ ಅದೇ. ಈಗ ಒಂದು ಮೋಸಸ್ ಅಂತ ಒಬ್ಬ ದೈವಿ ಪುರುಷ, ಈ ಬೈಬಲ್ ಅಲ್ಲಿ ಬರುತ್ತೆ ಮೋಸಸ್. ಅವರು ಐ ಆಮ್ ದಟ್ ಐ ಆಮ್ ಅಂತ ಕೇಳ್ತಾರೆ. ಅವರು ಒಂದು ಬೆಟ್ಟಕ್ಕೆ ಮೇಲೆ ಹತ್ತಿದಾಗ ಅಲ್ಲಿ ಒಂದು ದೊಡ್ಡ ಅಗ್ನಿಗೋಲ ಅಂದ್ರೆ ಒಂದು ಅಗ್ನಿಯ ಒಂದು ರೌಂಡ್ ಸುತ್ತಾ ಇರುತ್ತೆ ಗೋಲ, ಅದು ಕಾಣಿಸುತ್ತೆ. ಅದನ್ನ ಹತ್ತಿ ಮೇಲೆ ಹೋದಾಗ ಆ ಗೋಲದ ಹತ್ರನೇ ಹೋಗ್ತಾರೆ ಅವರು, ಮೋಸಸ್ ಅನ್ನೋರು. ಅವರು ಕೇಳ್ತಾರೆ ಅಗ್ನಿ ಗೋಲಕ್ಕೆ, ಅಸಲು ನೀನ್ ಯಾರು, ನೀನ್ ಏನು ಅಂತ ಕೇಳಿದಾಗ ಅವಾಗ ಬರುತ್ತೆ ಉತ್ತರ, ಐ ಆಮ್ ದಟ್ ಐ ಆಮ್. ಅಂದ್ರೆ ಈ ನಾನು, ಆ ನೀನು ಎಲ್ಲ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿಸುತ್ತೆ. ಸೊ ನೀನು ಕೂಡ ಅದೇ. ಅದೇ ರೀತಿ ಶರೀರಕ್ಕೆ ರೂಪ ಇದೆ, ಆ ಶರೀರದ ರೂಪ ನಾವಲ್ಲ, ನಾವು ಆ ಶರೀರದಲ್ಲಿರುವ ಆತ್ಮ ಬ್ರಹ್ಮ. ಇದಕ್ಕೆ ಜ್ಞಾನ ಬೇಕು. ಜ್ಞಾನ ಅಂದರೆ ಅನುಭವ.
ಸೊ ಈಗ ಬರ್ತಾರೆ ನೆಕ್ಸ್ಟ್, ಈಗ ಇದನ್ನು ನಂತರ ವಿವರಿಸ್ಕೊಂಡು ಹೋಗ್ತಾರೆ. PSSM ಅಲ್ಲಿ 9 ನವರತ್ನಗಳಿದೆ. ಅದೇನಂದ್ರೆ ಅದೇ ಈಗಾಗಲೇ 5 ಹೇಳ್ದಂಗೆ ಅಯಂ ಬ್ರಹ್ಮಾಸ್ಮಿ, ಆಮೇಲೆ ಪರಬ್ರಹ್ಮ, ಜ್ಞಾನವೇ ಜೀವವೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು, ಇವೆಲ್ಲ ನಿನ್ನೆವರೆಗೂ ನಾವು ಕೇಳ್ಕೊಂಡು ಬಂದಿದ್ದೀವಿ ಪ್ರತಿದಿನ. ಸೊ ಇವತ್ತು ಸಮಯವೇ ಸಾಧನೆ, ಇದು ಬಹಳ ಬಹಳ ಮುಖ್ಯ. ಪತ್ರಿಜಿಯವರು ತುಂಬಾ ಅದ್ಭುತವಾಗಿ, ತುಂಬಾ ಸಿಂಪಲ್ ಆಗಿ, ತುಂಬಾ ಆಳವಾಗಿ ವಿವರಿಸಿದ್ದಾರೆ. ಯಾಕಂದ್ರೆ ತುಂಬಾ ಜ್ಞಾನಿಗಳಿಗೆ ಇದರಲ್ಲಿ ಕನ್ಫ್ಯೂಷನ್ ಇದೆ. ಮತ್ತೆ ಮತ್ತೆ ಯಾವಾಗ್ಲೂ ಕೂಡ ಎಷ್ಟು ಸಮಯ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ, ಎಷ್ಟೊತ್ತು ಮಾಡ್ಬೇಕಂತ. ಸೊ ಈ ಸಮಯವೇ ಸಾಧನೆ ಅನ್ನೋ ಒಂದು ಅದ್ಭುತವಾದ ಒಂದು ಈ ಟಾಪಿಕ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಪತ್ರಿಜಿಯವರು ವಿವರಿಸಿದ್ದಾರೆ. ಇದನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಏನ್ ಹೇಳ್ತಾರೆ ಅಂದ್ರೆ, ಈಗ ನೀನ್ ಎಷ್ಟು ಸಾಧನೆ ಮಾಡುತ್ತಿದ್ಯಾ ಅಂದ್ರೆ ದಿನಕ್ಕೆ 3 ಗಂಟೆಗಳು ಅಂತ ಹೇಳಿದರೆ, ಆ 3 ಗಂಟೆಗಳ ಲೆಕ್ಕ ತೆಗೆದುಕೊಂಡ್ರೆ ನಿನ್ನ ಸಾಧನೆ ಎಷ್ಟು ಅಂತ ನಿನಗೆ ತಿಳಿಯುತ್ತೆ. ಇಲ್ಲ ನಾನು 5 ನಿಮಿಷ ಮಾಡ್ತೀನಿ ಅಂದ್ರೆ ನೀನು ಸಾಧನೆಗೆ ಎಷ್ಟು ಸಮಯ ಕೊಡ್ತೀಯಾ, ಅದೇ ನಿನ್ನ ನಿಜವಾದ ಸಾಧನೆ ಆಗುತ್ತೆ. ಈಗ 14 ದಿನ ಧ್ಯಾನ ಮಹಾಚಕ್ರಕ್ಕೆ ಹೋಗಿದೆ ಅಂದ್ರೆ ಅವಾಗೆಲ್ಲ 14 ದಿನ ನಡೀತಿತ್ತು. 14 ದಿನಕ್ಕೆ ಹೋಗಿದೆ ಅಷ್ಟು ದಿನ ಅಂದ್ರೆ ಆ 14 ದಿನಗಳು ಕೂಡ ನೀನು ಒಂದು ದೀಕ್ಷೆಗೆ, ಸಾಧನೆಗೆ ಒಂದು ದೀಪ, ಒಂದು ಮಾರ್ಗದರ್ಶಿ ಇದ್ದಂತೆ. ಇಲ್ಲ ನನಗೆ ಟೈಮ್ ಇರ್ಲಿಲ್ಲ, ನಾನು ಒಂದೇ ದಿವಸ ಹೋಗಿ ಬಂದೆ ಅಂದ್ರೆ, ನನಗೆ ಬಹಳ ಕೆಲಸ ಇತ್ತು ಅಂದ್ರೆ ಅದು ಕರೆಕ್ಟೇ. ಆದ್ರೆ ನಿನ್ನ ಸಾಧನೆ ಅಲ್ಲಿಗೆ ಏನಾಯ್ತು, 1 ದಿನಕ್ಕೆ ಮಾತ್ರ ಸೀಮಿತ ಆಯ್ತು. ಇನ್ನು 13 ದಿನ ನಿನ್ನ ಪ್ರಾಪಂಚಿಕ ಕೆಲಸಕ್ಕೆ ಉಪಯೋಗಿಸಿದ್ಯಾ ಅಂತ ಆಯ್ತು. ಅಂದ್ರೆ 14 ದಿನ ಧ್ಯಾನ ಮಹಾಚಕ್ರ ನಡೆದಾಗ ಅಷ್ಟಕ್ಕೂ ಹೋಗಿ ಬಂದ್ರೆ ಅಷ್ಟು ದಿನ ಅವ್ರ ಸಾಧನೆ ಆಯ್ತು. ಇಲ್ಲ ಒಂದೇ ದಿನ ಹೋಗಿದೆ, 2 ದಿನ ಹೋಗಿದೆ, ಎಷ್ಟು ದಿನ ಹೋಗಿದೆ ಅಷ್ಟೇ ದಿನ ನಿಮ್ಮ ಸಾಧನೆ, ಉಳಿದಿದ್ದು ನಿಮ್ಮ ಸಾಧನೆ ಆಗ್ಲಿಲ್ಲ ಅನ್ನೋದೊಂದು ಉದಾಹರಣೆ ಹೇಳ್ತಾರೆ. ಸೊ ಆ ಸಮಯವೇ ಸಾಧನೆ. ಏನು ನಾವು ಸಮಯ ಕೊಟ್ವಿ ಆಧ್ಯಾತ್ಮಿಕ ವಿಷಯಕ್ಕೆ, ಅದೇ ಸಾಧನೆ. ನೀನು ಎಷ್ಟು ಸಮಯ ಉಪಯೋಗಿಸ್ಕೊಳ್ತೀಯ. ಈಗ ಇಲ್ಲಿ ಎಲ್ರು ಇದ್ದಾರೆ, ಆದ್ರೆ ಆ ಅಖಂಡ ಅಲ್ಲಿ ಪತ್ರಿಜಿಯವರು ಅಲ್ಲಿ ಪ್ರವಚನ ಕೊಡುವಾಗ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲೆಲ್ಲರೂ ನೀವು ಇದ್ದೀರಾ, ಆದ್ರೆ ಇಲ್ಲಿ ಅಖಂಡ ಧ್ಯಾನ ನೀವು ನೋಡ್ಬೋದು, ಕಡ್ತಾಲದಲ್ಲಿ ಅಖಂಡ ಧ್ಯಾನ ಕೂಡ ನಡೀತಾ ಇರುತ್ತೆ. ಅಲ್ಲಿ ಅಖಂಡ ಧ್ಯಾನದಲ್ಲಿ ಒಬ್ಬೊಬ್ರು 1 ಗಂಟೆ 2 ಗಂಟೆ 1 ದಿವಸ 2 ದಿವಸ 10 ದಿನಗಳು ಕೂಡ ನಿರಂತರವಾಗಿ ಕೊಳ್ತಿದಾರಂತೆ ಅಖಂಡ ಧ್ಯಾನದಲ್ಲಿ. ಸೊ ಯಾರು ಎಷ್ಟು ಸಮಯ ಉಪಯೋಗಿಸ್ತಾರೋ ಅಷ್ಟು ಸಾಧನೆ ಆಗುತ್ತೆ. ಈಗ 1964ರಲ್ಲಿ ಅವ್ರ ಪತ್ರಿಜಿಯವರು ಅವ್ರದೇ ಒಂದು ಉದಾಹರಣೆ ಹೇಳ್ತಾರೆ. ಸಿಕಂದ್ರಾಬಾದಲ್ಲಿ ಒಂದು ತ್ಯಾಗರಾಜ ಆರಾಧನೆ ಅಂತ ನಡೀತೈತಂತೆ. ಆಗ ಇವರು ಪತ್ರಿಜಿಯವರು ವಾಲಂಟರಿ ಆಗಿ ಕೆಲಸ ಮಾಡ್ತಿರ್ತಾರೆ. ಅವಾಗ ಈಗಲೂ ಕೂಡ ವಾಲಂಟಿಯರ್ಸ್ ನಾವು ನೋಡ್ತೀವಿ, ಎಲ್ಲ ಕಡೆ ವಾಲಂಟಿಯರ್ಸ್ ಹೋಗ್ತಿರ್ತಾರೆ. ಅದಕ್ಕೆ ಪತ್ರಿಜಿಯವರು ವಾಲಂಟಿಯರ್ಸ್ ಗಳಿಗೆ ತುಂಬಾ ಒಂದು ದೊಡ್ಡ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ವಾಲಂಟಿಯರ್ಸ್ ಅದ್ಭುತ ಕೆಲಸ ಮಾಡ್ತಾರೆ ಅಂತ. ಅವರು ಕೂಡ ಅವಾಗ ಒಂದು ವಾಲಂಟರಿ ಕೆಲಸ ನಡೆಸ್ತಾ ಇದ್ರಂತೆ. ಅವರು ಗುರುಗಳೇ ಅದಕ್ಕೆ ಒಂದು ಕಾರ್ಯದರ್ಶಿ ಆಗಿದ್ರು ಆ ಒಂದು ಉತ್ಸವಕ್ಕೆ. ಆಗ ಪತ್ರಿಜಿಯವರು ಜೋಳಿಗೆ ಹಿಡಿದ್ಬಿಟ್ಟು ಬೀದಿ ಬೀದಿಗೆ ಹೋಗಿ ಕಾಣಿಕೆ ಸಂಗ್ರಹ ಮಾಡ್ತಿದ್ರಂತೆ ಆ ಒಂದು ಕಾರ್ಯಕ್ರಮಕ್ಕೆ. ಅದು ಅವರು ಫೈನಲ್ ಡಿಗ್ರಿ ಓದ್ತಾ ಇದ್ರು. ಆಮೇಲೆಲ್ಲ ತರಕಾರಿ ತಗೊಂಬಂದು ಅದೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡ್ತಿದ್ರು. ಆಮೇಲೆ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು ಬರ್ತಿದ್ರಂತೆ ಆ ಒಂದು ಸಂಗೀತ ಒಂದು ಕಾರ್ಯಕ್ರಮಕ್ಕೆ. ಅವ್ರಗಳಿಗೆಲ್ಲ ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡು ಹೋಗೋದು ಇವರು ವಾಲಂಟಿಯರ್ಸ್ ಮಾಡ್ಬೇಕಿತ್ತು. ಸೊ ಒಬ್ರು MS ಗೋಪಾಲಕೃಷ್ಣ ಅನ್ನೋ ಒಂದು ದೊಡ್ಡ ವೈಲಿನ್ ಮಾಸ್ಟರ್ ಬಂದಿದ್ರಂತೆ. ಪತ್ರಿಜಿಯವರಿಗೆ ಅವ್ರನ್ನ ಹೋಗಿ ರೈಲ್ವೆ ಸ್ಟೇಷನ್ ಬಿಟ್ಟು ಬಾ ಅಂತ ಜವಾಬ್ದಾರಿ ವಹಿಸಿದಂತೆ. ಸರಿ ಅಂತೇಳಿ ಅವ್ರನ್ನ ಪತ್ರಿಜಿಯವರೆಲ್ಲ ಕಾರ್ಯಕ್ರಮ ಹೋದ್ಮೇಲೆ ಒಂದು ಆಟೋದಲ್ಲಿ ಅವ್ರ ಲಗೇಜ್ ಅನ್ನ ತಗೊಂಡು ಅವ್ರನ್ನ ಕೂರಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಸೊ ಇನ್ನ ಟ್ರೈನ್ ಬಂದಿರಲ್ಲ, ಕೂತಿರ್ತಾರೆ. ಆಗ ಪತ್ರಿಜಿಯವರು ಬಹಳ ಇಂಪ್ರೆಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಅಷ್ಟು ಮಹಾನ್ ದೊಡ್ಡ ಆ ಕಾಲದಲ್ಲಿ ತುಂಬಾ ದೊಡ್ಡ ಸಂಗೀತಗಾರರು. ಪತ್ರಿಜಿಯವರು ಅದನ್ನ ಸಂಗೀತ ಕೇಳಿ ಅವ್ರು ತುಂಬಾ ಅವ್ರಿಗೆ ತುಂಬಾ ಆಳವಾಗಿ ಅನುಭವ ಆಗಿ ಆ ಸಂಗೀತದ ಬಗ್ಗೆ ತುಂಬಾ ಅವ್ರಿಗೆ ಅದ್ಭುತವಾದ ಒಂದು ಅನುಭವ ಆಗಿರುತ್ತೆ. ಅದಕ್ಕೆ ಅದು 1965-66ನೇ ಇಸ್ವಿಯಲ್ಲಿ. ಆಗ ಪತ್ರಿಜಿಯವರು ಕೇಳ್ತಾರೆ ಅಂತ ಅವ್ರಿಗೆ, ಸಂಗೀತ ಮಾಸ್ಟರ್ ಗೋಪಾಲ ಕೃಷ್ಣ ಅವ್ರಿಗೆ, ಸರ್ ನೀವು ಅಷ್ಟು ಅದ್ಭುತವಾಗಿ ಹೇಗೆ ನೀವು ವಯಲಿನ್ ನುಡಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಏನಿಲ್ಲಪ್ಪ, ನಾನು ದಿನ 6 ಗಂಟೆ ಸಾಧನೆ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾರಂತೆ. ಆದ್ರೆ ಪತ್ರಿಜಿಯವರಿಗೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ. ಅಲ್ಲ, ನಿಮ್ಮ ಕೈಗಳೇನಾದ್ರೂ ಮ್ಯಾಜಿಕ್ ಇದೆಯಾ ನಿಮ್ಮ ಬೆರಳಲ್ಲಿ, ಅಷ್ಟು ನೀವು ಅದ್ಭುತವಾಗಿ ಸಂಗೀತ ನುಡಿಸ್ತೀರಾ ಅಂತ ಕೇಳೋದಕ್ಕೆ ಅವಾಗ್ಲೂ ಅದೇ ಉತ್ತರ ಹೇಳ್ತಾರೆ, ಇಲ್ಲಪ್ಪ ಏನಿಲ್ಲ, ನಾನು 6 ಗಂಟೆ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರಂತೆ ಪ್ರತಿದಿನ. ಆಗ್ಲೂ ಕೂಡ ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ ಪತ್ರಿಜಿಯವರು, ಅದು ಸಾಧನೆ ಅಂದರೆ ಅವ್ರು ಅಷ್ಟು ದೊಡ್ಡ ಸಂಗೀತಕಾರ ಕಾರಣ ಪ್ರತಿದಿನ 6 ಗಂಟೆ ಸಾಧನೆ
ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಸಾಧನೆಯಿಂದ ಅವರು ಆ ಉನ್ನತ ಮಟ್ಟಕ್ಕೆ ಏರಿದ್ದಾರೆ, ಆ ಸಂಗೀತದಲ್ಲಿ ಪರಿಪೂರ್ಣರಾಗಿದ್ದಾರೆ. ಅದೇ ರೀತಿ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು, ಹೆಚ್ಚು ಹೆಚ್ಚು ಪರ್ಫೆಕ್ಟ್ ಪರಿಪೂರ್ಣ ಆಗಕ್ಕೆ, ನಮ್ಮ ಶಕ್ತಿ ಬೆಳೆಸ್ಕೊಳ್ಳಕ್ಕೆ ನಾವು ಹೆಚ್ಚು ಧ್ಯಾನ ಮಾಡಬೇಕು ಅನ್ನೋದನ್ನ ಪತ್ರಿಜಿಯವರು ಇದ್ರ ಮುಖಾಂತರ ಉದಾಹರಣೆ ಮುಖಾಂತರ ಹೇಳ್ತಾರೆ. ಇದೇ ರೀತಿ ನಂತರ ಪತ್ರಿಜಿಯವರು ಅವರು ಆ ಸಮಯದಲ್ಲಿ ಕರ್ನೂಲಿನಲ್ಲಿ ಅವರೊಬ್ರು ಡಾಕ್ಟರ್ ಶ್ರೀಪಾದ ಪಿನಕ್ಮಣಿ ಅನ್ನೋರ ಹತ್ರ ಸಂಗೀತ ಕಲಿಯಲು ಹೋಗ್ತಿದ್ರು. ಆಮೇಲೆ ಇನ್ನೊಬ್ರು ಫ್ಲೂಟ್ ಮಾಸ್ಟರ್ ಒಬ್ರು ಟಿ.ಎಸ್. ಚಂದ್ರಶೇಖರ್ ಅವ್ರ ಹತ್ರನೂ ಹೋಗ್ತಿದ್ರಂತೆ. ಅವ್ರು ಏನ್ ಮಾಡ್ತಿದ್ರು, ಸ್ಕೂಲ್ಗೆಲ್ಲ ಕಾಲೇಜ್ ಚಕ್ಕರ್ ಹಾಕ್ಬಿಟ್ಟು 3-4 ದಿನ ಅವ್ರ ಜೊತೆಗೆ ಇರ್ತಿದ್ರು, ಅವ್ರಿಗೆಲ್ಲ ಸೇವೆ ಮಾಡ್ತಿದ್ರು. ಆಮೇಲೆ ಅವ್ರ ಜೊತೆ ಅವ್ರು ಹೇಳ್ತಿದ್ರು, ಪತ್ರಿಜಿಯವರು ಹಿಂಗ್ ಕೈ ಕಟ್ಕೊಂಡು ಹಿಂಗೆ ವಿಧೇಯತೆಯಿಂದ ಕುಳಿತಿದ್ರಂತೆ, ಕೂತ್ಕೊಳ್ತಾ ಇದ್ರು ಅವ್ರ ಹತ್ರ ಕಲಿಯೋಕ್ಕೋಸ್ಕರ. ಆಮೇಲೆ ಅವ್ರು ಇನ್ನೊಂದು ತೆಲುಗಲ್ಲಿ ಹೇಳ್ತಾರೆ, ಬ್ರಹ್ಮ ಮనంగా ಬೇರೆ పరదేశమున లేదు, బ్రహ్మ మనంగా తానే బట్ట బయలు, తానెదిగిన తానే బ్రహ్మము, బ్రహ్మ మనంగా ಬೇರೆ ಪರದೇಶಮಲೇನೆ లేదు, ವಿಶ್ವಾಭಿರಾಮ ವಿನುರ ವೇಮ. ತೆಲುಗಲ್ಲಿದೆ. ಅಂದ್ರೆ ಇದು ಕನ್ನಡದಲ್ಲಿ ಅರ್ಥ ಅಂದ್ರೆ, ಬ್ರಹ್ಮ ಯಾವುದು ಬೇರೆ ಕಡೆ ಇಲ್ಲ, ತನ್ನನ್ನು ತಾನರಿತಾಗ ತಾನೇ ಬ್ರಹ್ಮ ಅನ್ನೋದು ಇದರ ಅರ್ಥ. ಸೊ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಿನ ಪರಿಭಾಷೆಯಲ್ಲಿ ದೇವರು ಅನ್ನುವ ಪದದ ಬದಲು ಬ್ರಹ್ಮ ಅನ್ನುವ ಪದವನ್ನ ಉಪಯೋಗಿಸ್ತೀವಿ. ಆಧ್ಯಾತ್ಮಿಕತೆಯಲ್ಲಿ ದೇವರು ಅಂತ ಹೇಳಲ್ಲ, ಬ್ರಹ್ಮ 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 ಅನ್ನೋದೇ ಬರ್ತದೆ. ಈಗಾಗಲೇ ನಾವು ಕೇಳಿದ್ವಿ ಬ್ರಹ್ಮ ಬ್ರಹ್ಮ ಪರಬ್ರಹ್ಮ ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದೇವರು ಅನ್ನೋ ಶಬ್ದ ಹೇಗೆ ಬಂತು, ವಾಡಿಕೆಯಲ್ಲಿ ಫಸ್ಟ್ಗೆ ದಿವ್ಯ ಅಂತ ಉಪಯೋಗಿಸಿದ್ರು, ದಿವ್ಯರು ದಿವ್ಯನು ಅಂತ. ಆ ದಿವ್ಯ ಅಂತ ಹೇಳೋದನ್ನ ನಾಲ್ಗೆ ತಿರುಗದಲ್ಲೇ ದೇವರು ಅಂತ ಸುಲಭವಾಗಿ ಹೇಳಕ್ ಶುರು ಮಾಡ್ಬಿಟ್ರು. ಅನ್ನೋದು ದೇವರು ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ, ದೇವರು ಅನ್ನೋದಿಲ್ಲ, ದಿವ್ಯ ಅನ್ನೋದೇ ಇದ್ದಿದ್ದು, ಅದನ್ನ ಹೋಗಿ ದೇವರು ಅಂತ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ದಿವ್ಯ ಅಂದ್ರೆ ದಿವ್ಯ ಲೋಕಕ್ಕೆ ಸಂಬಂಧಿಸಿದರು, ಭವ್ಯ ಅಂದ್ರೆ ಈ ಭೂಮಿಗೆ ಸಂಬಂಧಿಸಿದರು. ಆದ್ರಿಂದ ಅವರು ದೇವಲೋಕದಲ್ಲಿರೋರೆಲ್ಲ ದಿವ್ಯರು ಅಂದ್ರೆ ದೇವರುಗಳು. ದೇವೋ ದೇವಾಲಯ ಪ್ರೋಕ್ತಃ, ಜೀವೋ ದೇವೋ ಸನಾತನ ಅಂತ ಆದಿಶಂಕರಾಚಾರ್ಯರು ಕೂಡ ಇದನ್ನೇ ಹೇಳಿದ್ದಾರೆ. ಈ ದೇಹವನ್ನು ದೇವಾಲಯ ಅಂತ ಹೇಳ್ತಾರೆ, ಈ ಜೀವವೇ ಆ ದೇವರು, ಸನಾತನವಾದ ದೇವರು. ಇದೇ ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ ಶಾಸ್ತ್ರ, ಆತ್ಮಶಾಸ್ತ್ರ. PSSM ಈ ಶಾಸ್ತ್ರಕ್ಕೆ ಅಂತಾನೆ ಸಮರ್ಪಣೆ ಆಗಿದೆ. ಇದೇ ನಮ್ಮ ಜೀವಿತ. we are ourselves are gods. We are living in this temples. ನಾವೇ ದೇವರು. ನಮ್ಮ ಈ ದೇಹ ಅನ್ನೋ ದೇವಾಲಯದಲ್ಲಿ ನಾವು ಜೀವಿಸ್ತಿದ್ರಿ. ಇನ್ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ, ಇನ್ಯಾವ ದೇವರನ್ನು ನೋಡ್ತೀರಾ, ದೇವರು ದೇವರೆಲ್ಲಿ ಅಂತ ಹುಡುಕಾಡ್ಕೊಂಡು ತಿರುಗಾಡ್ತಿರೋನೇ ದೇವರು. ತಿರುಪತಿ ಬೆಟ್ಟ ಹತ್ತುತ್ತಿರೋನೇ ವೆಂಕಟೇಶ್ವರ ಸ್ವಾಮಿ. ಅಲ್ಲಿ ಒಳಗೆ ಒಬ್ಬ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ, ಆದ್ರೆ ಹತ್ತುತ್ತಿರೋನು ಸಹ ವೆಂಕಟೇಶ್ವರ ಸ್ವಾಮಿನೇ. ನಾವೆಲ್ಲರೂ ವೆಂಕಟೇಶ್ವರ ಸ್ವಾಮಿಗಳೇ, ನಾವೆಲ್ಲರೂ ಜೀಸಸ್ಗಳು, ನಾವೆಲ್ಲರೂ ಬ್ರಹ್ಮರು, ನಾವೆಲ್ಲರೂ ಬುದ್ಧರು, ನಾವೆಲ್ಲರೂ ವರ್ಧಮಾನ್ ಮಹಾವೀರರು. ಒಂದು ದೊಡ್ಡ ಮರ ಇದೆ, ಲಕ್ಷಗಟ್ಟಲೆ ಎಲೆಗಳಿದೆ. ಆ ಎಲೆಗಳಿಗೆ ಒಂದೆಲೆ ಇನ್ನೊಂದೆಲೆಗೆ ಹೇಳತ್ತಂತೆ, ನೀನು ಬೇರೆ ನಾನು ಬೇರೆ ಅಂತ. ಆಗ ಮರ ನಗಾಡುತ್ತಂತೆ ನೋಡ್ಬಿಟ್ಟು, ಅಯ್ಯೋ ಹುಚ್ಚರುಗಳ, ನೀವೆಲ್ಲ ಒಂದೇ, ನೋಡಕ್ಕೆ ಬೇರೆ ಬೇರೆ ಆಗಿ ಕಾಣಿಸ್ಬೋದು ಅಂತ. ಅದೇ ರೀತಿ ಮನುಷ್ಯರುಗಳು ದೇಹ ಶರೀರ ಬೇರೆ ಬೇರೆ ಇರ್ಬೋದು, ಆದ್ರೆ ಆತ್ಮ ಒಂದೇ. ಮನಸ್ಸು ಬೇರೆ ಬೇರೆ ಇರ್ಬೋದು, ಆದ್ರೆ ಆತ್ಮ ಒಂದೇ. ಬುದ್ಧಿ ಬೇರೆ ಬೇರೆ ಇರ್ಬೋದು, ಆದ್ರೆ ಆತ್ಮ ಒಂದೇ. ನಾನೇ ಬ್ರಹ್ಮ ಅಂತ ತಿಳಿದಾಗ ನಮಗೆ ನಿಜ ಏನು ಅಂತ ತಿಳಿಯುತ್ತೆ. ಆತ್ಮನೇ ಪರಬ್ರಹ್ಮ ಅಂತ, ಎಲೆಯೇ ಮರ ಅನ್ನೋದೊಂದು ತಿಳಿಯುತ್ತೆ. ಇದು ತುಂಬಾ ಸಿಂಪಲ್. ನಿನ್ನನ್ನು ನೀನು ಎಲೆ ಅಂತ ನೋಡಿಕೊಂಡ್ರೆ ನೀನು ಒಂದು ಜೀವಿ, ನಿನ್ನನ್ನು ನೀನು ವೃಕ್ಷ ಅಥವಾ ಮರ ಅಂತ ನೋಡ್ಕೊಂಡ್ರೆ ನೀನೊಬ್ಬ ಬ್ರಹ್ಮ. ಪ್ರತಿಯೊಂದು ಎಲೆ ಕೂಡ ಒಂದು ಜೀವ, ಮರ ಒಂದು ಬ್ರಹ್ಮ. ಹಾಗೆ ಈಗ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಈಗ ಒಂದು ಸಂಗೀತ ಕಲಿಯಕ್ಕೆ ಪ್ರತಿದಿನ 5 ನಿಮಿಷ ಉಪಯೋಗಿಸ್ಕೊಂಡ್ರೆ ಅದು ಯಾವಾಗ ಸಿದ್ಧಿಸ್ಬೇಕು? 5 ನಿಮಿಷ ಸಾಕಾಗತ್ತಾ ಸಾಧನೆಗೆ? ಈಗಾಗಲೇ ಮೇಲೆ ಒಬ್ರು ಗುರುಗಳು ಹೇಳಿದ್ರು 6 ಗಂಟೆ ನಾನು ಮಾಡ್ತಿದ್ದೆ ಅಂತ. ಅದು ಹೋಲಿಸ್ಕೊಂಡ್ರೆ 5 ನಿಮಿಷ ಹೋಲಿಸ್ಕೊಂಡ್ರೆ ಯಾವಾಗ ನಿನಗೆ ಅದು ಸಿದ್ಧಿಸುತ್ತೆ? ಅಂದ್ರೆ ಎಷ್ಟು ಈ ಜನ್ಮಪೂರ್ತಿ 5 ನಿಮಿಷ ಏನು ಯಾವ ಇದಕ್ಕೂ ಲೆಕ್ಕಕ್ಕೂ ಇಲ್ಲ ಅದು ಅಂತ. ಅದೇ ಸಾಧನೆ ಅಂತ ಅನಿಸ್ಕೊಳ್ಳೋದಿಲ್ಲ. ಪ್ರತಿದಿನ 3 ಗಂಟೆ 4 ಗಂಟೆ 5 ಗಂಟೆಗಳ ಕಾಲ ಸಾಧನೆ ಮಾಡಿದ್ರೆ ಅದು ಸಾಧನೆ ಆಗುತ್ತದೆ. ಆ ಸಮಯವೇ ಸಾಧನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು. ಇದು ಧ್ಯಾನಕ್ಕೆ ಕೂಡ ಅನ್ವಯಿಸುತ್ತೆ. ಇದು ಉದಾಹರಣೆಯಿಂದ ಹೇಳ್ತಿರೋದು. ಹೆಚ್ಚು ಸಮಯ ಮಾಡಿದರೆ ಹೆಚ್ಚು ಸಾಧನೆ, ಕಡಿಮೆ ಸಮಯ ಮಾಡಿದ್ರೆ ಕಡಿಮೆ ಸಾಧನೆ. ಸಮಯ ಕೊಟ್ಟಿಲ್ಲ ಅಂದ್ರೆ ನೀನ್ ಸಾಧನೆ ಮಾಡಿಲ್ಲ.
ಈಗ ಉದಾಹರಣೆ ಕ್ರಿಕೆಟ್ ಅಥವಾ ಸಂಗೀತ ಕಲಿಯಕ್ಕೆ ಎಷ್ಟು ಸಮಯ ಉಪಯೋಗಿಸ್ಬೇಕು ಅವರು, ಮತ್ತೆ ಒಂದು ಬುಕ್ ಬರೆಯಕ್ಕೆ ಎಷ್ಟು ಸಮಯ ಉಪಯೋಗಿಸ್ಬೇಕು, ಅದೇ ರೀತಿ ಪುಸ್ತಕ ಓದಕ್ಕೆ ನಾವು ಸಮಯ ಉಪಯೋಗಿಸ್ಬೇಕು ಅಂದ್ರೆ ಅವ್ರ ಜೀವನ ಪೂರ್ತಿ ಅವರು ಸಮಯವನ್ನು ಅದಕ್ಕೋಸ್ಕರನೇ ಉಪಯೋಗಿಸಿರ್ತಾರೆ. ಆಮೇಲೆ ಇನ್ನೊಂದು ವೇಮನ ಒಂದು ಪದವನ್ನು ಹೇಳ್ತಾರೆ, ಪಟ್ಟು ಪಟ್ಟರಾದು, ಪಟ್ಟು ಎದುಗರಾದು, ಪಟ್ಟು ಪಟ್ಟಿನೇನಿ ಬಿಗಿಯ ಪಟುವ, ಪಟ್ಟು ಎಡಗರಂತೆ, ನನಗೆ ಸ್ವಲ್ಪ ತೆಲುಗು ಅಷ್ಟು ಗೊತ್ತಾಗ್ತಾರ, ಪಡಿ ಪಟ್ಟುವ ಮೇಲೂ ವಿಶ್ವಾಭಿದ ರಾಮ ಅಂದ್ರೆ ಕನ್ನಡದಲ್ಲಿ ಪಟ್ಟು ಹಿಡಿಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಪಟ್ಟು ಅಥವಾ ಛಲ ಅಂತ. ಈಗ ಸಂಗೀತಕ್ಕೆ ಒಂದು ಪಟ್ಟು, ಈಗ ಜೀವಿತವೆಲ್ಲ ಪಟ್ಟು ಹಿಡಿದ್ರೆ ಆಗ ನಾವೊಬ್ರು ಬಾಲಮುರಳೀಕೃಷ್ಣ ಆಗ್ತೇವೆ. ಜೀವಿತವೆಲ್ಲ ಕ್ರಿಕೆಟ್ಗೆ ಅಂಕಿತ ಮಾಡಿದ್ರೆ ಒಬ್ರು ಸುನಿಲ್ ಗವಾಸ್ಕರ್ ಆಗ್ತವೆ. ಜೀವಿತವೆಲ್ಲ ಪೇಂಟಿಂಗ್ ಮಾಡಕ್ಕೆ ಒಂದು ಚಿತ್ರ ಬರೆಯೋದಕ್ಕೆ ನಾವು ಅಂಕಿತ ಮಾಡಿದ್ರೆ ಆಗ ನಾವು ಒಬ್ಬ ಲಿಯೋನಾರ್ಡೋ ಡಾವಿಂಚಿ ಅಂದ್ರೆ ಒಬ್ರು ಫೇಮಸ್ ಪೇಂಟರ್ ಆಗ್ತೀವಿ. ಅದೇ ರೀತಿ ಜೀವಿತವೆಲ್ಲ ನಾವು ರಚನೆ ಮಾಡಲು ಅಂಕಿತ ಆದ್ರೆ ನಾವು ಒಬ್ರು ಕಾಳಿದಾಸ ಆಗ್ತೀವಿ. ಜೀವಿತವೆಲ್ಲ ಧ್ಯಾನಕ್ಕೆ ಅಂಕಿತ ಆದ್ರೆ ಆಗ ಪ್ರತಿಯೊಬ್ರು ಪತಂಜಲಿ ಆಗ್ತಾರೆ, ಒಬ್ಬ ಬುದ್ಧ ಆಗ್ತಾರೆ ಅಂತ ಹೇಳ್ತಾರೆ. ಈಗ ಪತ್ರಿಜಿಯವರು, ನಾವು ಇಷ್ಟೆಲ್ಲ ಹೇಳ್ತೀವಿ, ಪತ್ರಿಜಿಯವ್ರ ಬಗ್ಗೆ ಎಲ್ಲ ಹೊಗಳ್ದಿರೋರು ಇಲ್ಲ. ಪತ್ರಿಜಿಯವ್ರು ಮಾಡಿದ ಸಾಧನೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅವ್ರು ಎಷ್ಟು ಲಕ್ಷ ಪುಸ್ತಕ ಓದ್ರು, ಅವರು ಎಷ್ಟು ಜ್ಞಾನ ಇದೆ, ಎಷ್ಟು ದೊಡ್ಡ ಮಹಾನ್ ಗುರು. ಆ ಪತ್ರಿಜಿಯವ್ರ ಬಗ್ಗೆ ಅದು ತಿಳ್ಕೊಂಡಿದ್ರು ಇನ್ನೊಬ್ಬ ಪತ್ರಿಜಿನೇ ಬೇಕು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಮಹಾನ್ ವ್ಯಕ್ತಿ ತಿಳ್ಕೊಬೇಕಾದ್ರೆ ಅವ್ರು ಇನ್ನೊಬ್ಬ ಮಹಾನ್ ವ್ಯಕ್ತಿನೇ ಆಗ್ಬೇಕು. ಹಾಗೆ ನಾವು ಪತ್ರಿಜಿಯವ್ರನ್ನ ತಿಳ್ಕೊಳಕ್ಕೆ ಏನೂ ಆಗಿಲ್ಲ ನನ್ನ ಪ್ರಕಾರ, ಸುಮ್ಮನೆ ಹೇಳ್ತಾ ಇದೀವಿ ಅಷ್ಟೇನೆ. ಅದು ನಿಜವಾದ ಅವ್ರು ತಿಳ್ಕೊಬೇಕಂದ್ರೆ ನಾವು ಇನ್ನೇ ಯಾವ ಲೆವೆಲ್ಗೆ ಹೋಗ್ಬೇಕಂದ್ರೆ ಅರ್ಥನಾಗಲ್ಲ ಪತ್ರಿಜಿಯವ್ರದ್ದು. ಅವರು ಏನ್ ಹೇಳ್ತಿದ್ರೆ, ನಾನು ಇದನ್ನ ಹೇಗೆ ಸಾಧಿಸ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಜೀವಿತವನ್ನೆಲ್ಲ, ನಾನು ಹೆಂಡತಿಯನ್ನು ಪಕ್ಕಕ್ಕಿಟ್ಟು, ಮಕ್ಕಳನ್ನ ಪಕ್ಕಕ್ಕಿಟ್ಟು, ನಿದ್ರೆಯನ್ನ ಪಕ್ಕಕ್ಕಿಟ್ಟು, ನನ್ನ ಉದ್ಯೋಗವನ್ನು ಪಕ್ಕಕ್ಕಿಟ್ಟು, ಎಲ್ಲವನ್ನು ಪಕ್ಕಕ್ಕಿಟ್ಟು ನಾನು ಧ್ಯಾನ ಸಾಧನೆ ಮಾಡಿದ್ದೇನೆ. ಅದರಿಂದನೇ ನಾನು ಇಷ್ಟೆಲ್ಲ ಪಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ಅವರು ತಮ್ಮದೇ ತಾವು ಉದಾಹರಣೆ ಹೇಳ್ಕೊಂಡಿದ್ದಾರೆ ಪತ್ರಿಜಿಯವರು. ಆದ್ರಿಂದ ಸಾಧನೆ ಮಾಡ್ಬೇಕು. ಎಷ್ಟು 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆಗಳ ಕಾಲ ದಿನವೂ ಸಾಧನೆ ಮಾಡಿದಾಗ ಆಗ ನಾವು ಒಬ್ರು ಭೀಮಸೇನ್ ಜೋಶಿ ಅಂತ ಒಬ್ಬ ದೊಡ್ಡ ಪಂಡಿತ್ ರವಿಶಂಕರ್ ತರ ನಾವು ಆಗ್ತೀವಿ. ಸುಮ್ಮನೆ ಆಗ್ತೀವಾ? ಆಗೋದಿಲ್ಲ. ಸೊ ಪಿರಮಿಡ್ ಮಾಸ್ಟರ್ಗಳೆಲ್ಲ ಗಂಟೆಗಳ ಕಾಲ ಸಾಧನೆ ಮಾಡಿದವರು ಅಂತ ಕೂಡ ಪತ್ರಿಜಿಯವರು ಇಲ್ಲಿ ಒಂದು ಶಬಾಸ್ಕಿರಿಯನ್ನ ಕೊಡ್ತಾರೆ. ಎಲ್ಲರನ್ನು ಒಂದು ಪ್ರೋತ್ಸಾಹ ಕೊಡ್ತಾ ಇದಾರೆ ಪತ್ರಿಜಿಯವರು. ಆದ್ರಿಂದ ಏನೋ ಒಂದು ಆನಂದ ಸಿಗುತ್ತೆ, ಸಿದ್ಧಿಸಿದೆ. ಏನ್ ಆನಂದ ಅಂದ್ರೆ ಅದೇ ಆತ್ಮಾನಂದ, ಬ್ರಹ್ಮಾನಂದ. ಈಗ ನಂತರ 3 ರೀತಿಯ ಆನಂದ ಇದೆ ಅಂತ ಹೇಳ್ತಾರೆ. ಒಂದು ವಿಷಯಾನಂದ, ಇನ್ನೊಂದು ಅದೇನಂದ್ರೆ ಈಗ ಜಿಲೇಬಿ ತಿಂದ್ರೆ ಆನಂದ ಆಗುತ್ತೆ, ಅದು ಒಂದು ವಿಷಯ, ಅದು ಒಂದು ವಸ್ತು. ಸೊ ವಿಷಯಾನಂದ ಅಂದ್ರೆ ಯಾವ್ದೋ ಒಂದು ವಸ್ತುವಿನಿಂದ ಬಂದಿರೋದು. ನೆಕ್ಸ್ಟ್ ಒಂದು ಭಜನಾನಂದ, ಅಂದ್ರೆ ನಾವು ಒಂದು ಸಂಗೀತ, ಒಳ್ಳೆ ಸಂಗೀತ ಕೇಳಿದ್ರೆ ಅದರಿಂದ ಒಂದು ಆನಂದ ಆಗುತ್ತೆ, ಅದು ಭಜನಾನಂದ. ನೆಕ್ಸ್ಟ್ ಇನ್ನು ಧ್ಯಾನದಿಂದ, ಆ ಧ್ಯಾನದಲ್ಲಿ ಶಬ್ದ ಇಲ್ಲ, ಮನಸ್ಸು ನಿರ್ಮಲವಾಗಿದೆ, ಆತ್ಮವೇ ಪರಬ್ರಹ್ಮ ಅಂತ ತಿಳಿದಿದೆ, ಎಲ್ಲವೂ ನಾನೇ ಅಂತ ತಿಳಿದುಕೊಂಡು ಆಗ ಅದು ನಮಗೆ ಬ್ರಹ್ಮಾನಂದ ಅಂತ ಧ್ಯಾನದಲ್ಲಿ ಸಿಕ್ಕೋದು. ಸೊ ಸಂಗೀತಕ್ಕೆ ಚೆನ್ನಾಗಿ ಸಮಯ ವಹಿಸಿದ್ರೆ ಒಂದು ಸುಸ್ವರ, ಒಳ್ಳೆ ಸ್ವರ, ಒಂದು ಒಳ್ಳೆ ರಾಗ ಬರುತ್ತೆ. ಆ ಸಮಯ ವಹಿಸ್ತಾ ಇದ್ರೆ ಬರೀ ಅಪಸ್ವರನೇ ಬರುತ್ತೆ ಸಂಗೀತದ. ಅದೇ ರೀತಿ ಶ್ವಾಸ ಅನ್ನುವ ಗುರುವಿನ ಜೊತೆ ಹೆಚ್ಚು ಸಮಯ ಕಳೆದ್ರೆ ಅದೇ ಒಂದು ಸಾಧನೆಯಾಗಿ ಪರಿಣಾಮ ಹೊಂದಿ ಆನಂದ ಅನ್ನೋದು ಸಿದ್ಧಿಸುತ್ತೆ. ನಾನು ಶರೀರ ಅಲ್ಲ ಆತ್ಮ, ಹಾಗೆ ಪ್ರತಿಯೊಬ್ರು ಶರೀರ ಅಲ್ಲ ಆತ್ಮ. ಮಮಾತ್ಮ ಸರ್ವಭೂತಾತ್ಮ, ಆತ್ಮೇ ಪರಬ್ರಹ್ಮ, ಘಟಾಕಾಶನೇ ಚಿದಾಕಾಶ ಅಂತ ತಿಳಿದಾಗ, ಎಲ್ಲವೂ ಒಂದೇ ಅಂತ ತಿಳಿದಾಗ, ಇನ್ನು ಈ ಜೀವನದಲ್ಲಿ ನಾವೆಲ್ಲ ಈ ಮಲಿನತೆ ಅಥವಾ ಅಶುದ್ಧತೆ ಎಲ್ಲ ತೊಲಗಿ ಹೋಗಿ ಸರ್ವ ಕಮಲಗಳು ಅರಳಿ ವಿಕಸಿತ ಆಗುತ್ತೆ. ಆದ್ರೆ ಇನ್ನೊಂದು ಹೇಳ್ತಾರೆ, ಈಗ ಈ ಒಂದು ಸಾಧನೆಯಲ್ಲಿ, ಈ ಮಾರ್ಗದಲ್ಲಿ ನಮಗೆ ಎಷ್ಟೋ ಒಂದು ಅಸಹನೆ ಅಥವಾ ಅಡೆತಡೆಗಳು ಬರುತ್ತೆ. ಈಗ ನಾವು ಸಾಮಾನ್ಯವಾಗಿ ಧ್ಯಾನಕ್ಕೆ ಕುಳಿತಾಗ ಇದೆಲ್ಲರೂ ಅನುಭವ. ಏನಂದ್ರೆ ಮನಸ್ಸು ಆ ಕಡೆ ಈ ಕಡೆ ಎಳೆಯುತ್ತೆ, ಕ್ರಿಕೆಟ್ ನೋಡ್ಬೇಕಂತ. ಉದಾಹರಣೆ ಕ್ರಿಕೆಟ್ ನಡೀತಾ ಇದ್ರೆ, ಈಗ ನಿನ್ನೆ ಕೂಡ ಕ್ರಿಕೆಟ್ ಒಂದಾಯ್ತು, ಕ್ರಿಕೆಟ್ ನೋಡ್ಬೇಕು ಅಂತ ಎಲ್ಲರೂ ಸಾಕಷ್ಟು ಜನ ಬಯಸ್ತಾರೆ, ಸಹಜ. ಸೊ ಈಗ ಧ್ಯಾನಕ್ಕೆ ಕೂತಾಗ ಕ್ರಿಕೆಟ್ ನಡೀತಾ ಇದ್ದಾಗ ಅಲ್ಲಿ ಕ್ಲಾಶ್ ಆಗುತ್ತೆ ಮೈಂಡಿಗೆ. ಈಗ ಧ್ಯಾನನ ಕ್ರಿಕೆಟ್ ಅಂತ ಅವನಿಗೆ ನಾನು ಕ್ರಿಕೆಟ್ ಇಂಪಾರ್ಟೆಂಟ್ ಅಂತ ಹೋಗಿ ಕ್ರಿಕೆಟ್ ನೋಡಿದ್ರೆ ಅವನಿಗೆ ಕ್ರಿಕೆಟ್ ಮುಖ್ಯ ಆಯ್ತು, ಧ್ಯಾನ ಅಲ್ಲ. ಅದೇ ರೀತಿ ನನಗೆ ಕ್ರಿಕೆಟ್ ಬೇಡಪ್ಪ, ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ಅವನು ಧ್ಯಾನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ ಅಂತ ಅರ್ಥ. ಸೊ ನಾವು ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವೋ, ಯಾವುದ್ರ ಹಿಂದೆ ನಾವು ಹೋಗ್ತೀವೋ
ಅದೇ ನಮಗೆ ಸಿಗುತ್ತೆ, ಇಲ್ದಿದ್ರೆ ಇಲ್ಲ. ಆದ್ರಿಂದ ಧ್ಯಾನಕ್ಕೆ ಹೆಚ್ಚಿಗೆ ಸಮಯ ಕೊಡಬೇಕು ಅನ್ನೋದನ್ನ ಪತ್ರಿಕೆಯವರು ಹೇಳ್ತಾರೆ. ಸೊ ಅದರಿಂದ ಈ ಸಮಯವೇ ಸಾಧನೆ ಅನ್ನೋದು ಬಹಳ ಮುಖ್ಯವಾಗಿ ಬಹಳ ನಾವು ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ, ಸೊ ಯಾರೇ ಹೆಚ್ಚಿಗೆ ನಾವು ಧ್ಯಾನ ಮಾಡ್ತೀವೋ ಅಷ್ಟು ನಮಗೆ ಸಾಧನೆ ಆಗುತ್ತೆ, ಧ್ಯಾನ ಸಿದ್ಧಿಸುತ್ತೆ ಅನ್ನೋದೇ ಇದರ ಮುಖ್ಯ ಸಾರಾಂಶ. ಸೊ ಇಷ್ಟು ಹೇಳಿ ನನಗೆ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ.